ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ರಾಜಸ್ಥಾನದ ಜೈಪುರದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಅಭಿಜಿತ್ ದೀಪ್ಕೆಗೆ ಒಂದಷ್ಟು ಜನ ಕಪಾಳ ಮೋಕ್ಷ ಮಾಡಿದ್ದಾರೆ. ಈಗಾಗಲೇ ಇದು ಎಲ್ಲ ಕಡೆ ವೈರಲ್ ಆಗಿದೆ. ಜಿರಳೆಗೆ ಕಪಾಳ ಮೋಕ್ಷ ಅಂತ ಎಲ್ಲ ಕಡೆ ಸುದ್ದಿಯನ್ನು ಮಾಡಲಾಗ್ತಾ ಇದೆ. ಮೊದಲನೇದಾಗಿ ಗಮನಿಸಬೇಕಾಗಿದ್ದು ಅಲ್ಲಿಯ ವಾತಾವರಣವನ್ನು. ಈ ವಿಡಿಯೋ ನೋಡಿದಾಗ ನಿಮಗೇನು ಅನಿಸುತ್ತೆ? ಒಂದು ಗೊಂದಲದ ವಾತಾವರಣ ಇದೆ. ಯಾವುದೇ ಒಂದು ಪ್ರತಿಭಟನೆಗೆ ಇರಬೇಕಾದಂಥ ಶಿಸ್ತಾಗಲಿ, ಅಭಿಯಾನದ ಸ್ವರೂಪವಾಗಲಿ, ಇದ್ಯಾವುದು ಇರಲಾರ್ದಂಥ ಒಂದು ಗುಂಪು ಸೇರಿದೆ. ಗುಂಪಿನ ಮಧ್ಯೆ ಅದರ ಮುಖಂಡ ಓಡಾಡ್ತಾ ಇದ್ದಾನೆ. ಆತನನ್ನು ಒಂದಷ್ಟು ಜನ ಹೆಗಲ ಮೇಲೆ ಕೂರಿಸ್ಕೋತಾರೆ. ಹೆಗಲ ಮೇಲೆ ಕೂರಿಸ್ಕೊಂಡಾಗ ಅಲ್ಲಿರುವಂಥ ಒಂದಷ್ಟು 4 ಜನ ಈತನಿಗೆ ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ. ನೀವು ಮೊದಲನೇ ದಿವಸದಿಂದ ಇಲ್ಲಿಯವರೆಗೂ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆಯನ್ನು ಗಮನಿಸ್ತಾ ಬರಬೇಕು. ದಿಲ್ಲಿಯಲ್ಲಿ ಶುರುವಾಯಿತು. ದಿಲ್ಲಿ ಆದಮೇಲೆ ಪುಣೆಯಲ್ಲಿ ನಡೀತು. ಪುಣೆ ಆದಮೇಲೆ ಬೆಂಗಳೂರಿಗೆ ಬಂತು. ಬೆಂಗಳೂರು ಆದಮೇಲೆ ರಾಜಸ್ಥಾನದ ಜೈಪುರ, ಅದಾದಮೇಲೆ ಈಗ ಚಂಡೀಗಢ. ಇಡೀ ಅಭಿಯಾನ ಇದೆಯಲ್ಲ, ಇಡೀ ಪ್ರತಿಭಟನೆ ಮಾಡುವಂಥ ಇವರ ಸಂಘಟನೆ ಅಥವಾ ಪಕ್ಷ, ಅದು ಏನಂತ ಕರಿತಿರಲ್ಲ, ಅದಕ್ಕೆ ಒಂದು ಪೂರ್ವ ತಯಾರಿ ಅನ್ನುವುದನ್ನು ಮಾಡಿಕೊಳ್ಳಲಾರದೆ ನಡೆದಂಥ ಹೋರಾಟ ಇದು. ಎಲ್ಲರೂ ಇವತ್ತು ಗುರುತಿಸ್ತಾ ಇರೋದು ಯಾವುದು, ಇದನ್ನು ಹೋಲಿಕೆ ಮಾಡ್ತಾ ಇರೋದು ಯಾರಿಗೆ ಅಂದರೆ ಆಮ್ ಆದ್ಮಿ ಪಾರ್ಟಿಗೆ. ಯಾಕೆಂದರೆ ಈತ 9 ವರ್ಷಗಳ ಕಾಲ ಈ ಅಭಿಜಿತ್ ದೀಪ್ಗೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಕೆಲಸ ಮಾಡಿದ ವ್ಯಕ್ತಿ ಇತ್ತ. ಅವರ ಸೋಷಿಯಲ್ ಮೀಡಿಯಾ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ಇಟ್ಕೊಂಡು ಮಾಡಿದಂಥ ವ್ಯಕ್ತಿ. ಅದಾದಮೇಲೆ ಅಮೆರಿಕಾಗೆ ಹೋದ. ಅಮೆರಿಕಾದಲ್ಲಿ ಓದ್ತೀನಿ ಅಂತ ಹೇಳ್ದ. ಅಲ್ಲಿಂದ ಇದ್ದಕ್ಕಿದ್ದ ಹಾಗೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟ. ಅದಾದಮೇಲೆ ಅದನ್ನು ಯಾಕೆ ಸಂಘಟನಾತ್ಮಕವಾಗಿ ಬೆಳೆಸಬಾರ್ದು ಅಂತ ಅಲ್ಲಿಂದ ಭಾರತಕ್ಕೆ ಬಂದ ದಿವಸವೇ ದಿಲ್ಲಿಯಲ್ಲಿ ಈತನ ಜಂತರ್ ಮಂತರ್ನಲ್ಲಿ ಈತನ ಹೋರಾಟ ನೋಡಿ. ತಕ್ಷಣದಲ್ಲಿ ನಾನು ಹೇಳಿದ ಹಾಗೆ ಆಮ್ ಆದ್ಮಿ ಪಾರ್ಟಿ ನೆನಪು ಬರುತ್ತೆ. ಅದಕ್ಕಿಂತ ಮುಂಚೆ ಅಂದರೆ ಲೋಕಪಾಲ್ ಬಿಲ್ಗಾಗಿ ನಡೆದಂಥ ಭಾಳ ದೊಡ್ಡದಾದಂಥ ಹೋರಾಟ. ಈ ಹೋರಾಟದ ರೂವಾರಿ ಯಾರಾಗಿದ್ದರು? ಅಣ್ಣಾ ಹಜಾರೆ ಇದ್ದರು. ಅಣ್ಣಾ ಹಜಾರೆ ಬಳಿ ಈ ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಗುಂಪು ಮಹಾರಾಷ್ಟ್ರದ ಅವರ ಹಳ್ಳಿಗೆ ಹೋಗುತ್ತೆ. ಹಳ್ಳಿಗೆ ಹೋಗಿ ಸೇರಿದಾಗ ಅಣ್ಣಾ ಹಜಾರೆ ಕೇಳಿದ ಮೊದಲನೇ ಮಾತು ಏನು ಅಂದರೆ, ನೀವೇನೋ ದಿಲ್ಲಿಯಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಮಾಡಿದಿರಿ, ನನಗೆ ಬಾ ಅಂತ ಆಹ್ವಾನ ಕೊಡ್ತಾ ಇದ್ದೀರಿ. ನಾನು ದಿಲ್ಲಿಗೆ ನೀವು ಹೇಳಿದಿರಿ ಅನ್ನುವಂಥ ಕಾರಣಕ್ಕೋಸ್ಕರ ಬರ್ತಾ ಇದ್ದೀನಿ. ನಿಮ್ಮ ಉದ್ದೇಶವು ಚೆನ್ನಾಗಿದೆ ಅಂತಲೇ ಇಟ್ಕೊಳ್ಳೋಣ. ನಾನು ಬರುವುದರಿಂದ ದಿಲ್ಲಿಯಲ್ಲಿ ಜನ ಬರ್ತಾರಾ ಜಂತರ್ ಮಂತರ್ಗೆ? ಅದನ್ನು ಮೊದಲು ಆಲೋಚನೆ ಮಾಡಿ. ಜನ ಸೇರ್ತಾರೆ ಅನ್ನೋದಾದರೆ ನನ್ನ ಫೇಸ್ ವ್ಯಾಲ್ಯೂನಲ್ಲಿ ಮಹಾರಾಷ್ಟ್ರದಲ್ಲಿಯೇ ಜನ ಸೇರೋದು ಕಷ್ಟ ಇದೆ. ಅಂಥದ್ರಲ್ಲಿ ನೀವು ದಿಲ್ಲಿಯಲ್ಲಿ ಜನ ಸೇರುವಂಥ ನಿರೀಕ್ಷೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ರಾಲೇಗಾಂವ್ ಸಿದ್ದಿ ಅಂತ ಊರ ಹೆಸರು ಅದು ಮಹಾರಾಷ್ಟ್ರದ. ಅಲ್ಲಿಗೆ ಇವ್ರು ಹೋಗಿರ್ತಾರೆ, ರಾಲೇಗಾಂವ್ ಸಿದ್ದಿ ಅಂತ. ಆವಾಗ ಅರವಿಂದ್ ಕೇಜ್ರಿವಾಲ್ ಇಲ್ಲ, ನಾವು ಒಂದು 200-300 ಜನ 500 ಜನರನ್ನು ಸೇರಿಸುವಂಥ ಶಕ್ತಿ ನಮಗಿದೆ, ನಾವು ಜನರನ್ನು ಕೂಡ ಹಾಕ್ತೀವಿ. ಹಾಗೆ ಹೇಳಿದ ಮೇಲೆ ಅವ್ರು ಬರ್ತಾರೆ. ಬರೋದಕ್ಕಿಂತ ಮುಂಚೆ ಬೇರೆ ಬೇರೆ ಕ್ಷೇತ್ರಗಳ ಜನರನ್ನು ಈ ಅರವಿಂದ್ ಕೇಜ್ರಿವಾಲ್ ಪಟಾಲಂ ಏನಿದೆ ಅವರು ಭೇಟಿಯಾಗಿ ಅವ್ರನ್ನ ಮನವೊಲಿಸಿರ್ತಾರೆ. ಕಿರಣ್ ಬೇಡಿಯಿಂದ ಹಿಡಿದು ಸಂತೋಷ್ ಹೆಗಡೆಯಿಂದ ಹಿಡಿದು ಬೇರೆ ಬೇರೆ ಇವ್ರನ್ನೆಲ್ಲ ಈ ಹೋರಾಟಕ್ಕೆ ಬರಬೇಕು ಅಂತ ಮನವಿ ಮಾಡಿಕೊಂಡಿರ್ತಾರೆ. ಜೊತೆಗೆ ಅಷ್ಟೊತ್ತಿಗೆ ಕಾಂಗ್ರೆಸ್ಸಿನ ಯಾವ ರೀತಿಯ ದುರಾಡಳಿತ ಆಗಿರುತ್ತೆ, ಭ್ರಷ್ಟಾಚಾರ ಹೇಗಾಗಿರುತ್ತೆ, ಜೊತೆಗೆ ಅತ್ಯಾಚಾರ ಪ್ರಕರಣಗಳು ಎಲ್ಲವೂ ಆಗಿರೋದ್ರಿಂದ ಜನರಲ್ಲಿ ಒಂದು ರೀತಿಯ ಅಸಹನೆ ಇರುತ್ತೆ. ಒಂದು ಕ್ರಾಂತಿಯ ಕಿಡಿ ಆ ಕ್ಷಣದಲ್ಲಿ ಬೇರಾಗಿರುತ್ತೆ. ನಮ್ಮಲ್ಲಿ ಒಂದು ಸಮಸ್ಯೆ ಇದೆ. ಏನಪ್ಪ ಅಂದರೆ, ಉದಾಹರಣೆಗೆ ನೀವು ಪಶ್ಚಿಮ ಬಂಗಾಳವನ್ನೇ ತೆಗೆದುಕೊಳ್ಳಿ. ಪಶ್ಚಿಮ ಬಂಗಾಳದಲ್ಲಿ ದುರಾಡಳಿತ ಇದೆ ಅಂತ ಚುನಾವಣೆ ಫಲಿತಾಂಶ ಬಂದಾದ್ಮೇಲೆ ಗೊತ್ತಾಯ್ತಾ? ಈಗ ಮೊಟ್ಟೆಯನ್ನು ಎಸೀತಾ ಇರೋರಿಗೆ ಅವತ್ತು ಮೊಟ್ಟೆ ಎಸೆಯೋಕ್ಕೆ ಯಾಕಾಗಲಿಲ್ಲ? ಇಷ್ಟು ದಿವಸ ಯಾಕೆ ಎಸಿಲಿಲ್ಲ? ಈಗ ಭೈಪು ಚೋರ್, PC ಚೋರ್ ಅಂತ ಕರೆಯೋರು ಅವತ್ತ್ಯಾಕೆ ಚೋರ್ ಅಂತ ಕರೀಲಿಲ್ಲ? ಅಂದರೆ ಅವಾಗ ಅಸಹನೆ ಇರಲಿಲ್ವಾ? ಈಗ BJP ಬಂದಮೇಲೆ ಇದು ಶುರುವಾಯ್ತಾ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ, ಜನರಲ್ಲಿ ಒಳಗಡೆ ಅಸಹನೆ ಇರುತ್ತೆ. ಆ ಅಸಹನೆಯನ್ನು ಹೊರಗೆ ಹಾಕುವಂಥ ವೇದಿಕೆಯನ್ನು ನೀವು ನಿರ್ಮಾಣ ಮಾಡಬೇಕು ಮತ್ತು ಅವರಿಗೆ ಕುಮ್ಮಕ್ಕು ಕೊಟ್ಟು ಎಬ್ಬಿಸಬೇಕು, ಉತ್ತೇಜಿಸಬೇಕು. ಬನ್ನಿ ಅಂದಾಗ ಜನ ಎದ್ದು ಬೀದಿಗೆ ಬರ್ತಾರೆ. ಅಲ್ಲಿವರೆಗೂ ಅಸಹನೆ ಒಳಗಡೆನೇ ಇರುತ್ತೆ. ಹೆಚ್ಚಂದರೆ ಮತ ಹಾಕ್ತಾರೆ, ಅದನ್ನು ಮೀರಿದ್ದು ಏನೂ ಮಾಡೋದಿಲ್ಲ. ಆ ಮತ ಹಾಕಲಿಕ್ಕೂ 3 ಸಲ ಕಾಯ್ತಾರೆ. ಅದಕ್ಕೆ ಉದಾಹರಣೆ ಪಶ್ಚಿಮ ಬಂಗಾಳ. ಹಾಗೆ ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರು ಹೋರಾಟ ಶುರು ಮಾಡಿದಾಗ, ಅಣ್ಣಾ ಹಜಾರೆ ಅವರ ಮೂಮೆಂಟ್ ಆದ ಸಂದರ್ಭದಲ್ಲಿ ಜನರನ್ನು ಪ್ರೇರೇಪಿಸಲಾಯಿತು. ಮಾಧ್ಯಮಗಳು ಅವರಿಗೆ ಒಳ್ಳೆಯ ಸಾಥನ್ನು ಕೊಟ್ಟವು. ಈಗ ಹೇಗೆ ಪ್ರಾರಂಭದಲ್ಲಿಯೇ ಈತನಿಗೆ ವಿರೋಧಗಳು ಅಂಟ್ಕೊಂಡು ಬರ್ತಾ ಇದ್ದಾವೋ ಈ ಅಭಿಜಿತ್ ದೀಪ್ಕೆಗೆ, ಹಾಗೆ ಅರವಿಂದ್ ಕೇಜ್ರಿವಾಲ್ಗೆ ಆಗಲಿಲ್ಲ.
ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಆವಾಗ ವಿಶ್ವಾಸಾರ್ಹತೆ ಇತ್ತು. ಇವತ್ತು ಅರವಿಂದ್ ಕೇಜ್ರಿವಾಲ್ ಹಾಕಿರುವ ಟೋಪಿಯಿಂದ ಬೇಸತ್ತಂಥ ಜನ ಈ ಅಭಿಜಿತ್ ದೀಪ್ಕೆಯನ್ನು ಕೂಡ ಅನುಮಾನದಿಂದ ನೋಡ್ತಾರೆ, ಸಂದೇಹದಿಂದ ನೋಡ್ತಾರೆ. ಇದರಿಂದ ಏನು ಅಜೆಂಡಾ ಇದೆ ಅಂತ ಆಲೋಚನೆ ಮಾಡ್ತಾರೆ. ಜೊತೆಗೆ ಇದು ಆಮ್ ಆದ್ಮಿ ಪಾರ್ಟಿಯ ಬಿ ಪ್ಲ್ಯಾನ್ ಅಂತ ಯೋಚನೆ ಮಾಡ್ತಾರೆ. ಸ್ವತಃ ಅರವಿಂದ್ ಕೇಜ್ರಿವಾಲೇ ಫಂಡಿಂಗ್ ಮಾಡಿ ಇವ್ರನ್ನ ತನಗೆ ಫೇಸ್ ವ್ಯಾಲ್ಯೂ ಇಲ್ಲ ಅಂತ ಇವ್ರನ್ನ ಕಳಿಸಿದಾರ ಅಂತಲೂ ಆಲೋಚನೆ ಮಾಡ್ತಾರೆ. ಜೊತೆಗೆ ಪೂರ್ವ ತಯಾರಿ ಇದೆಯಲ್ಲ, ಆ ಪೂರ್ವ ತಯಾರಿ ಮಾಡ್ಕೊಳ್ಳಾರದೆ ಬೋಸ್ಟನ್ನಿಂದ ಭಾರತದ ದಿಲ್ಲಿಯಲ್ಲೇ ಇಳಿದು ನೇರವಾಗಿ ಹೋಗಿ ನಾನು ಇವತ್ತೇ ಸ್ಟ್ರೈಕ್ ಮಾಡ್ತೀನಿ, ಇವತ್ತೇ ಪ್ರತಿಭಟನೆ ಮಾಡ್ತೀನಿ ಅಂದಾಗ ಅಲ್ಲಿ ವೇದಿಕೆ ಇದೆಯಾ, ಮೈಕ್ಗಳಿದಾವ, ಜೊತೆಗೆ ಸಂಘಟಕರು ಎಷ್ಟು ಜನ ಇದ್ದಾರೆ, ಆಮೇಲೆ ಬಂದಂಥ ಜನರನ್ನು ನಿಭಾಯಿಸಲಿಕ್ಕಿರುವಂಥ ವ್ಯವಸ್ಥೆ ಏನು, ಯಾರಿಗಾದರೂ ಹುಷಾರಿಲ್ಲ ಅಂದರೆ ಆಂಬ್ಯುಲೆನ್ಸ್ ಇದೆಯಾ, ಪೊಲೀಸರು ಇದಕ್ಕಾಗಿ ಸಾಕಷ್ಟು ಬಂದೋಬಸ್ತ್ ಮಾಡಿದಾರಾ, ವೆಹಿಕಲ್ಗಳು ತುಂಬ ಜಾಸ್ತಿ ಬಂದರೆ ಅವರಿಗೆ ನೋಡ್ಕೊಳ್ಳಿಕ್ಕೆ ಟ್ರಾಫಿಕ್ ವ್ಯವಸ್ಥೆಗೆ ತೊಂದರೆ ಆಗಲಾರದಂಥ ವ್ಯವಸ್ಥೆ ಇದೆಯಾ, ಅಕಸ್ಮಾತ್ ಗಣ್ಯರು ಯಾರಾದರೂ ತನ್ನನ್ನು ಭೇಟಿಯಾಗ್ಲಿಕ್ಕೆ ಬಂದರೆ ಅವ್ರಿಗಾಗಲಿ ಒಂದು ಬೇರೆ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆಯಾ, ಮಾತುಕತೆಗೆ ಮಂಥನಕ್ಕೆ ಒಂದು ಸಣ್ಣ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರಾ, ಜೊತೆಗೆ ಈ ಪ್ರತಿಭಟನೆ ಮುಂದುವರೆದು ಇವತ್ತು ಸಂಜೆ ಮುಂದುವರಿಸೋದಾದರೆ ಅದಕ್ಕೆ ಬೇಕಾದಂಥ ತಯಾರಿ ಇದೆಯಾ, ಇದ್ಯಾವುದೂ ಇಲ್ಲ. ನೇರವಾಗಿ ಬೋಸ್ಟನ್ನಿಂದ ಬಂದು ಇಳಿತಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಕೋಟಿಗಟ್ಟಲೆ ಈತನಿಗೆ ಫಾಲೋಯರ್ಸು. ಈತ ಅರವಿಂದ್ ಕೇಜ್ರಿವಾಲ್ಗಿಂತ ದೊಡ್ಡವನು, ನರೇಂದ್ರ ಮೋದಿಗಿಂತ ಹೆಚ್ಚು ಫಾಲೋಯರ್ಸು, ಭಾರತೀಯ ಜನತಾ ಪಾರ್ಟಿಯನ್ನು ಮೀರಿಸಿದವನು ಅಂತ ಅಟ್ಟಕ್ಕೆ ಹಚ್ಚಿ ಕೂಡಿಸಿರ್ತಾರೆ. ಈತ 2 hours ಬಿಸಿಲಲ್ಲಿ ಕೂತ್ಕೊಳ್ಳಿಕ್ಕೆ ಈತನಿಗೂ ಸಾಧ್ಯ ಆಗೋದಿಲ್ಲ, ಈತನ ಚೇಲ ಚಪಾಟೆಗಳಿಗೂ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಆ ರಣಭೂಮಿಯನ್ನು ಬಿಟ್ಟು ಓಡಿ ಹೋಗ್ತಾರೆ. ಅದಾದ ತಕ್ಷಣ ತನ್ನ ಸಂಭಾಜಿನಗರದಿಂದ ತನ್ನ ತವರು ಭೂಮಿಗೆ ಹೋಗ್ತಾನೆ, ಪುಣೆಗೆ ಹೋಗ್ತಾನೆ. ಪುಣೆಯಲ್ಲಿ ಮರಾಠಿನಲ್ಲಿ ಮಾತಾಡಿ ಜನರನ್ನ ಗೆಲ್ತೀನಿ ಅಂತ ಪ್ರಯತ್ನ ಮಾಡ್ತಾನೆ, ಅಲ್ಲಿಯೂ ಕೂಡ ವಿಫಲ ಆಗತ್ತೆ. ಅಲ್ಲಿಂದ ಇವರು ಕರೆ ಕೊಡೋದು ಯಾರಿಗೆ? ಕರ್ನಾಟಕಕ್ಕೆ. ಯಾಕೆ? ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲಿ ತುಂಬ ಸುಲಭವಾಗಿ ನಿಭಾಯಿಸಬಹುದು. ಪ್ರಕಾಶ್ ರಾಜ್ ಥರದವ್ರು ಇದ್ದಾರೆ, ತಲೆ ಕೆಡ್ಸ್ಕೋಬೇಕಾಗಿಲ್ಲ. ನಾಗೇಶ್ ಹೆಗಡೆ ಇದ್ದಾರೆ, ಇವರೆಲ್ಲ ನೋಡ್ಕೋತಾರೆ. ಎಡಚರು ದೊಡ್ಡ ಗುಂಪೇ ಇದೆ. ಕರೆ ಕೊಡೋದು ಯಾರಿಗೆ? ಕರ್ನಾಟಕದಲ್ಲಿ ತಮಿಳರೆಲ್ಲ ಬಂದು ಸೇರ್ಕೊಳ್ಳಿ ಅಂತ ಹೇಳಿದ್ರು. ಇನ್ನೊಬ್ರು ಯಾರೋ ಐಡಿಯಾ ಕೊಡ್ತಾರೆ, ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡಿ ಬಂದುಬಿಡಿ, ಜನ ಬಂದುಬಿಡ್ತಾರೆ ಅಂತ. ನೋಡಿ ಹೇಗೆ ಗಿಮಿಕ್ಗಳನ್ನು ಯಾವ ರೀತಿ ಆಡಿದರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ವರುಣದೇವನೇ ಅವರಿಗೆ ವಕ್ರದೃಷ್ಟಿಯನ್ನು ಬೀರಿದ. ಯಾವ ರೀತಿ ಮಳೆಯಾಗಿ ಇವರು ಅಧ್ವಾನಾಗಿ ಹೋಯ್ತು ಇವ್ರ ಪರಿಸ್ಥಿತಿ ಅಂದರೆ, ಅಲ್ಲಿ ಬಂದಂಥ ಬೆಂಗಳೂರಿನ ಫ್ರೀಡಮ್ ಪಾರ್ಕಿಗೆ ಬಂದಂಥ ಜನ ತೊಯ್ದು ತೊಪ್ಪೆಯಾಗಿ ಇವರಿಗೆ ಶಾಪ ಹಾಕಿ ಹೋಗುವಂಥ ಪರಿಸ್ಥಿತಿ ಬಂತು. ಬಂದಿರೋರ ಜನರ ಸಂಖ್ಯೆ 50ರಿಂದ 100 ಜನ. ಕ್ಯಾಮ್ರಾ ಹಿಡ್ಕೊಂಡು ಬಂದವರು ಏನು ಮಾಡ್ತಾ ಇದ್ದಾರೆ ನೋಡಬೇಕು ಅಂತ ಕುತೂಹಲದಿಂದ ಬಂದವ್ರ ಸಂಖ್ಯೆ 500ಕ್ಕಿಂತ ಜಾಸ್ತಿ. ಇದು ಬೆಂಗಳೂರಿನಲ್ಲಿ ಆದಂಥ ಎಡವಟ್ಟು. ಇಷ್ಟ ಆದ ಮೇಲಾದರೂ ಈತ ಇದಕ್ಕೊಂದು ಒಳ್ಳೆ ಚಾನಲೈಸ್ ಮಾಡೋಣ, ಇದಕ್ಕೊಂದು ಸಂಘಟನಾತ್ಮಕವಾದ ರೂಪುರೇಷೆ ಕೊಡೋಣ, ಇದನ್ನು ಬೆಳೆಸೋಣ, ಇದನ್ನು ಬೆಳೆಸಿ ಒಂದು ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಧ್ವನಿಯನ್ನಾಗಿ ಮಾರ್ಪಡಿಸೋಣ ಅನ್ನುವಂಥ ಪ್ರಯತ್ನವನ್ನು ಅಭಿಜಿತ್ ದೀಪ್ಕೆ ಮಾಡಲಿಲ್ಲ. ಆತನಿಗೆ ಧಾವಂತವಿದೆ, ಆತನಿಗೆ ಅವಸರವಿದೆ. ನಾಳೆ ಬೆಳಿಗ್ಗೆ ನಾನು ನರೇಂದ್ರ ಮೋದಿಯವರ ಪರ್ಯಾಯವಾಗಿ ನಿಲ್ಲಬೇಕು. ಹೇಗೆ ಅರವಿಂದ್ ಕೇಜ್ರಿವಾಲ್ 67 ಸೀಟ್ಗಳು ದಿಲ್ಲಿ ಚುನಾವಣೆಯಲ್ಲಿ ಸಿಕ್ಕ ತಕ್ಷಣ ನರೇಂದ್ರ ಮೋದಿ ಅವರ ವಿರುದ್ಧ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ವಾರಣಾಸಿ ಕ್ಷೇತ್ರಕ್ಕೆ ಹೋಗಿ ಚುನಾವಣೆಗೆ ನಿಂತನೋ, ಹೇಗೆ ನಾನು ರಾಷ್ಟ್ರ ನಾಯಕ ಆಗಬೇಕು ಅನ್ನುವಂಥ ಹಪಹಪಿ ಶುರುವಾಯಿತು, ಹಾಗೆ ಅಭಿಜಿತ್ ದೀಪ್ಕೆಗೆ ರಾಜ್ಯ ಅಲ್ಲ ದೇಶದ ನಾಯಕನಾಗಬೇಕು, ನರೇಂದ್ರ ಮೋದಿ ಅವರಿಗೆ ಸೆಡ್ಡು ಹೊಡಿಬೇಕು ಅಂತ ಈತ ಪ್ರಯತ್ನ ಮಾಡಿ ದೇಶಾದ್ಯಂತ ಓಡಾಡಲಿಕ್ಕೆ ಶುರು ಮಾಡ್ದ. ಒಂದು ವಿಚಾರವನ್ನು ಈತ ಅರ್ಥ ಮಾಡ್ಕೋಬೇಕು. ಯಾವಾಗ ಈತನ ಮೀಡಿಯಾ ಪ್ರೊಪಗ್ಯಾಂಡ ಶುರುವಾಯಿತು, ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಕಡೆ ಹಿಡ್ಕೊಂಡಂಥ ಜನರ ವಿಡಿಯೋಗಳು ವೈರಲ್ ಆಗಲಿಕ್ಕೆ ಶುರುವಾದವು. ನೀನು ಲಖನೌಗೆ ಬರ್ತೀಯಾ, ಲಖನೌನಲ್ಲಿ ನೀನು ನೋಡ್ಕೋತೀನಿ ಅನ್ನುವಂಥ ಜನ ಬಂದರು. ಯೋಗಿ ಆದಿತ್ಯನಾಥ್ ಇದ್ದಾರೆ, ಹುಷಾರಾಗಿರು ನೀನು ಅಂತ ಹೇಳುವಂಥ, ಈತನಿಗೆ ಮುಂಜಾಗರೂಕತೆ ವಹಿಸಲಿಕ್ಕೆ ಈತನ ಬಗ್ಗೆ ಮಾತಾಡುವಂಥ ಜನ ಹುಟ್ಕೊಂಡ್ರು. ಜೊತೆಗೆ ಈತನ ನಡೆಯ ಬಗ್ಗೆ ಅನುಮಾನ ಹುಟ್ಟುವಂಥ, ಅಲ್ಲಿ ಬಂದಂಥ ಮಾಧ್ಯಮದವರು ಇದರಿಗೆ ಬೈಟ್ ಕೊಡುವಂಥ ಜನ ಹುಟ್ಕೊಂಡ್ರು. ಇದು ಎಲ್ಲ ಕಡೆ ಇರ್ತದೆ, ಎಲ್ಲೂ ಇರಲ್ಲ. ಎಲ್ಲರೂ ಈತನ ಪರವಾಗಿ ಸಕಾರಾತ್ಮಕವಾಗಿ ಮಾಡುವಂಥವ್ರು ಇರ್ತಾರೆ ಅಂತ ನಾನು ಹೇಳೋದಿಲ್ಲ. ಆದರೆ ಈಗಿರುವಂಥ ಕಾಲಘಟ್ಟವನ್ನು ನಾವು ಅರ್ಥ ಮಾಡ್ಕೋಬೇಕು. ಏನಪ್ಪ ಅಂತಂದರೆ, ನಾನು ಹೋರಾಟಕ್ಕೆ ಇಳಿದಿದ್ದೇನೆ, ನನ್ನದೊಂದು ಪಟಾಲ ಮಾಡ್ಕೊಂಡಿದ್ದೀನಿ ಅಂದರೆ, ವಿರೋಧಿಸುವಂಥ ಬಣ ಏನಿದೆ ಅದಕ್ಕೆ ಬೇಕಾದಂಥ ತಯಾರಿ ಏನು ಮಾಡಬೇಕು. ಈಗ ಮೈದಾನ ಅಂದಮೇಲೆ, ಈಗ ಒಂದು ಮೈದಾನಕ್ಕೆ ಇಳಿತೀರಿ ಆದಮೇಲೆ, ರಣಾಂಗಣಕ್ಕೆ ಇಳಿತೀರಿ ಆದಮೇಲೆ ಎದುರುಗಡೆ ಆ ರೀತಿಯದಾದಂಥ ಭಿನ್ನ ಧ್ವನಿಯನ್ನು ಎತ್ತುವಂಥ ಜನರನ್ನು ಮ್ಯಾನೇಜ್ ಮಾಡುವಂಥ ಒಂದು ವ್ಯವಸ್ಥೆ ಇರಬೇಕಲ್ವ. ಅದನ್ನು ಮಾಡಲಾರ್ದೆ ನೀವು ಬಂದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ನಮಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡಲಿಕ್ಕೆ ಹೊರಟ್ರೆ ಅಲ್ಲಿರುವಂಥ ಜನ ರೊಚ್ಚಿಗೆದ್ದಾಗ ಏನಾಗುತ್ತೆ. ಉದಾಹರಣೆಗೆ ನೀವು
ಲಖನೌನ ಉದಾಹರಣೆಯನ್ನು ತಗೊಳ್ಳಿ ನೀವು. ಲಖನೌನಲ್ಲಿ ಆಲ್ರೆಡಿ ಅಲ್ಲಿ ಹೋರಾಟ ಮಾಡ್ತಾ ಇದ್ದಂಥ ಒಂದು ಪ್ರಯಾಗ್ರಾಜ್ನ ಗುಂಪಲ್ಲಿ ಕೂತ್ಕೊಂಡಿದೆ. ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ನೇಮಕಾತಿ ಕುರಿತಾಗಿ ಗಲಾಟೆ ಮಾಡಲಿಕ್ಕೆ, ಪ್ರತಿಭಟನೆ ಮಾಡಲಿಕ್ಕೆ ಈಗಾಗಲೇ ಹಲವಾರು ದಿವಸದಿಂದ ಮಾಡ್ತಾ ಇದ್ದಾರೆ. ಸುಮಾರು ಸಾವಿರಾರು ಜನ ಇದ್ದಾರೆ. ಅವ್ರ ಮಧ್ಯೆ ಹೋಗಿ ನಿಮ್ಮ ನಾಯಕತ್ವವನ್ನು ಮೆರೆಯಲಿಕ್ಕೆ ಹೋದ್ರಿ ಅಭಿಜಿತ್ ದೀಪ್ಗೆ ಅವರು. ಏನು ಮಾಡಿದ್ರು ಅವರು? ನಮ್ಮದು ರಾಜಕೀಯ ರಹಿತವಾದ ಹೋರಾಟ, ನಮಗೆ ಅನ್ನದ ಹಸಿವಿದೆ, ನಮಗೆ ನೇಮಕಾತಿ ಆಗಬೇಕಾಗಿದೆ ಸಬ್ ಇನ್ಸ್ಪೆಕ್ಟ್ರು, ನಮ್ಮ ಹೋರಾಟಕ್ಕೆ ಯಾವುದೇ ರಾಜಕೀಯ ಬಣ್ಣ ಬೇಡ, ನಾವು ಆಮ್ ಆದ್ಮಿ ಪಾರ್ಟಿಯವರಲ್ಲ, BJP ಅವರಲ್ಲ, ಯಾವ ಕಾಂಗ್ರೆಸ್ನವರಲ್ಲ, ಏನಲ್ಲ, ನಮ್ಮ ಬೇಡಿಕೆ ಏನದು ಅದರ ಈಡೇರಬೇಕು, ಅದಕ್ಕಾಗಿ ನಿಮ್ಮನ್ನು ನಾವು ಹತ್ತಿರ ಸೇರಿಸೋದಿಲ್ಲ ಅಂದರು. ಹಾಗಾದರೆ ಈತ ರಾಜಕೀಯ ಪಕ್ಷವಾ? ಅದರ ಬಗ್ಗೆ ಆತನಿಗೆ ಸ್ಪಷ್ಟತೆ ಇಲ್ಲ. ಆತ ಹೇಳಿರುವಂಥ ಮಾನದಂಡಗಳ ಪ್ರಕಾರ ಅದು ರಾಜಕೀಯ ಪಕ್ಷ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ಇಡೀ ದಿವಸ ಮೊಬೈಲ್ ಮುಂದೆ ಇರ್ತಾರೋ, ಯಾರು ಇಡೀ ದಿವಸ ಆಲಸ್ಯಾಗಿರ್ತಾರೋ ಅವರು ನಮ್ಮ ಪಕ್ಷದ ಸದಸ್ಯರಾಗಬಹುದು ಅಂತ ವಿಡಂಬನೆ ಮಾಡಿದ ವ್ಯಕ್ತಿ ಈ ದೇಶದ ಉದ್ಧಾರದ ಕನಸನ್ನು ಕಾಣಲಿಕ್ಕೆ ಸಾಧ್ಯವಾ? ಯಾರೂ ಮಲಗಬೇಡಿ ಎದ್ದೇಳಿ ಅಂತ ಹೇಳುವವನು ನಾಯಕನಾಗಬಹುದೇ ವಿನ ಎದ್ದವರು ಮಲ್ಕೊಳ್ಳಿ ಅಂತ ಹೇಳುವಂಥ ವ್ಯಕ್ತಿ ಹೇಗೆ ನಾಯಕನಾಗಲಿಕ್ಕೆ ಸಾಧ್ಯ? ಹಾಗಾದರೆ ಜನರಿಗೆ ಅಸಹನೆ ಯಾಕೆ ಈತನ ಬಗ್ಗೆ? ಕಪಾಳಕ್ಕೆ ಹೊಡೆಯುವಂಥ ತಪ್ಪು ಏನು ಮಾಡಿದಾನೆ ಅವನು? ಅದಕ್ಕೆ ಭಾಳ ದೊಡ್ಡದಾದಂಥ ಇಲ್ಲಿ ಸಾಂಕೇತಿಕವಾದ ವಿಚಾರವನ್ನು ಗಮನಿಸಬೇಕು. ಈ ದೇಶದಲ್ಲಿ ಏನಾಗಿದೆ ಅಂದರೆ, ಒಂದು ವ್ಯವಸ್ಥಿತವಾಗಿ ದೇಶ ಮುನ್ನಡೀತಾ ಇರುವಂಥ ಸಂದರ್ಭದಲ್ಲಿ, ಒಂದು ನಾಯಕತ್ವದಲ್ಲಿ ಭರವಸೆಯನ್ನಿಟ್ಟು ಜಗತ್ತಿನಲ್ಲಿ ಯುದ್ಧ ನಡೀತಾ ಇರುವ ಸಂದರ್ಭದಲ್ಲಿಯೂ ಕೂಡ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಲಾರ್ದಂಗೆ ತೂಗಿಸಿಕೊಂಡು ಹೋಗುವಂಥ ನರೇಂದ್ರ ಮೋದಿಯವರ ನಾಯಕತ್ವದ ಒಂದು ನಿರಂತರವಾದ ಈ 2014ರಿಂದ 2026ವರೆಗೆ 12 ವರ್ಷಗಳ ಬದುಕನ್ನು ಇಲ್ಲಿಯ ಜನ ನೋಡಿದ್ದಾರೆ. ಈಗಿನ ಕಾಲಘಟ್ಟದಲ್ಲಿ ಇದೇ ಅಮೇರಿಕ ಇರಾನ್ ಯುದ್ಧ ನಡೆದಿದ್ದರೆ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಿದ್ರೆ, ಇದೇ ವೀರಪ್ಪ ಮೊಯ್ಲಿ ಥರದವರು ಪೆಟ್ರೋಲಿಯಂ ಸಚಿವರಾಗಿದ್ದರೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲೇ ಇರ್ತಿರಲಿಲ್ಲ. ಅಂಥ ಗತಿಗೆ ನಾವು ಹೋಗಬೇಕಾಗಿತ್ತು. ಹಣದುಬ್ಬರ ಎರ್ರಾಬಿರ್ರಿ ಏರಿರೋದು ಇದು ಈ ದೇಶದ ಜನರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಧರ್ಮೇಂದ್ರ ಪ್ರಧಾನ್ ತಪ್ಪು ಮಾಡಿದ್ದಾರೆ, ನೀಟ್ ಪರೀಕ್ಷೆಯಲ್ಲಿ ವ್ಯತ್ಯಾಸ ಆಗಿದೆ, ಲೀಕ್ ಆಗಿದೆ, ಒಪ್ಪುವಂಥ ಮಾತೇ ಅಲ್ಲ. ಅದ್ರ ಬಗ್ಗೆ ಜನರಿಗೆ ತುಂಬ ಚೆನ್ನಾಗಿ ಅರಿವಿದೆ. ಯಾರೂ ಕ್ಷಮಿಸ್ಲಿಕ್ಕೆ ತಯಾರಿಲ್ಲ ಆ ವಿಚಾರಕ್ಕೆ. ಆದರೆ ಆ ವಿಷಯವನ್ನೇ ಇಟ್ಕೊಂಡು ನೀವು ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳೋದ್ರ ಬದಲು ಸ್ವಾತಂತ್ರ್ಯ ಸಿಗಬೇಕು ಅಂತ JNU ರೀತಿಯ ಹೋರಾಟ ಮಾಡಿದರೆ, ಹಮೇ ಚಾಹಿಯೇ ಆಜಾದಿ, ನೆಹರು ಜವಾಲಿ ಆಜಾದಿ ಅಂತ ಹೇಳಿದರೆ, ನೆಹರು ಬಂದಿಗೆ ಸರ್ಕಾರ ನಡೆಸೋಕ್ಕಾಗತ್ತಾ? ಇಲ್ಲಿ ನೆಹರು ವಾಲಿ ಆಜಾದಿ ಬೇಕು, ಅಫ್ಜಲ್ ಗುರು ಥರದವ್ರು ಬೇಕು ಅಂತ ನೀವು JNU ಹೋರಾಟವನ್ನು ಜಂತರ್ ಮಂತರಲ್ಲಿ ಮಾಡಿ ತೋರಿಸಿದ್ದು ದೇಶದ ಬೇರೆ ಭಾಗಕ್ಕೆ ಬಂದಾಗ ಅದರ ಪ್ರತಿಧ್ವನಿ ಆಗಲ್ವಾ? ಜನ ಆ ನಿನ್ನ ನಡೆ ಇದೆಯಲ್ಲ, ಆ ನಡೆಯಿಂದ ಜನ ಅಸಹನೆಗೊಂಡಿರ್ತಾರೆ. ಏನಾಗತ್ತೆ, ಈ ಗುಂಪು ಯಾವಾಗ ಬಂದು ಇಲ್ಲಿ ಪ್ರತಿಭಟನೆ ಮಾಡುತ್ತೆ ಅಂತಾರೋ, ಆ ಪ್ರತಿಭಟನೆ ಗೊಂದಲಕಾರಿಯಾಗಿದ್ದಾಗ ಅಲ್ಲಿದ್ದಂಥ ಒಂದಷ್ಟು ಜನ ಈತನ ಮೇಲಿರುವಂಥ ಸಿಟ್ಟನ್ನು ತೀರಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಹಾಗಾದರೆ ಈಗೇನಾಗತ್ತೆ? ಅದು ಭಾಳ ಮುಖ್ಯವಾದದ್ದು. ನೋಡಿ, ಅರವಿಂದ್ ಕೇಜ್ರಿವಾಲ್ದು ಒಂದು ದೊಡ್ಡ ಗಿಮಿಕ್ ಇದೆ ಈ ದೇಶದಲ್ಲಿ. ನೀವು ಗಮನಿಸಿ ನೋಡಿ, ಗೂಗಲ್ಗೆ ಹಾಕಿ, ಎಲ್ಲಿ ಬೇಕಾದ್ರೂ ಹಾಕಿ. ಯಾವಾಗ ಆತನ ಸಕ್ಸಸ್ ರೇಟು ಅಥವಾ ಪಾಪ್ಯುಲಾರಿಟಿ ಕಡಿಮೆ ಆಗುತ್ತೋ ಆವಾಗ ಆತನ ಮೇಲೆ ಇಂಕನ್ನು ಚೆಲ್ಲಲಾಗ್ತಾಯಿತ್ತು. ಆತ ಏನು ಮಾಡೋನು, ಇದಕ್ಕಿದ್ದಾಗಿ ಪಬ್ಲಿಕ್ಕಲ್ಲಿ ಹೋಗೋನು ಅರವಿಂದ್ ಕೇಜ್ರಿವಾಲ್. ವಿಶೇಷವಾಗಿ ಅವತ್ತು ಕಾರ್ಯಕ್ರಮ ಆಯೋಜನೆ ಮಾಡೋನು, ಜನರ ಮಧ್ಯೆ ಹೋಗುವಂಥ. ಇದಕ್ಕಿದ್ದ ಹಾಗೆ ಈತನ ವೆಹಿಕಲ್ ಮೇಲೆ ಹತ್ತಿ ಒಬ್ಬ ಇಂಕ್ ಚೆಲ್ಲಿ ಹೋಗೋಣ. ಇಂಕ್ ಚೆಲ್ಲೋದ್ರಿಂದ ಯಾವಂದ್ರೆ ಜೀವ ಹೋಗುತ್ತೇನ್ರಿ? ಹೋಗಲ್ಲ. ಆದರೆ ಇಂಕ್ ಚೆಲ್ಲುವ ಮೂಲಕ ಇದು ದೇಶಾದ್ಯಂತ ಸುದ್ದಿ ಆಗತ್ತೆ. ಈತನ ವಿರೋಧಿಗಳು ಅಂತ ಬಿಂಬಿಸಿಕೊಂಡಂಥ ಒಂದು ಜನ ಇದನ್ನು ಸುದ್ದಿಯನ್ನು ಮಾಡ್ತಾರೆ. ಅರವಿಂದ್ ಕೇಜ್ರಿವಾಲ್ ಯಾವುದೋ ಒಂದು ಬಡಾವಣೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಹೋಗ್ತಾರೆ, ಯಾವನೊಬ್ಬ ಬಂದು ಪಟ್ ಅಂತ ಕಪಾಳಕ್ಕೆ ಹೊಡೆದ್ಬಿಡ್ತಾನೆ. 4 ಸಲ ಈ ರೀತಿಯಾಗಿದೆ. ಒಂದೋ 2 ಸಲ ಇಂಕ್ ಹಾಕಲಾಗಿದೆ, ಮತ್ತೆ 2 ಸಲ ಪ್ರಹಾರ ಮಾಡುವ ಪ್ರಯತ್ನ ನಡೆದಿದೆ. ಅದು ಗೂಗಲಲ್ಲಿ ನಿಮಗಿದೆ. ನಾನು ಹಿಂದೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಅದರ ದಿನಾಂಕಗಳನ್ನ ಹೇಳಬೇಕಾದ ಅಗತ್ಯ ಇಲ್ಲ. ಇಲ್ಲಿ ನಾನು ಸಾಂದರ್ಭಿಕವಾಗಿ ಇದನ್ನು ಬಳಸ್ತಾ ಇರೋದು. ಇದೆಲ್ಲವನ್ನೂ ಅರವಿಂದ್ ಕೇಜ್ರಿವಾಲ್ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮೇಲೆ ಎತ್ತಿ ಹಾಕಿರೋದು. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ನನ್ನ ಬೆಳವಣಿಗೆಯನ್ನು ಸಹಿಸಲಾರದೆ ತಮ್ಮ ಕಿಡಿಗೇಡಿಗಳನ್ನು, ಗೂಂಡಾಗಳನ್ನು ಕಳಿಸಿ ನಮ್ಮ ಮೇಲೆ ದಾಳಿಯನ್ನು ಮಾಡಿಸಿದ್ದಾರೆ. ಅಲ್ಲರಿ, ಅಮಿತ್ ಶಾಗೆ ನಿನ್ನ ಬಗ್ಗೆ, ನಿನ್ನ ಬೆಳವಣಿಗೆಯನ್ನು ಸಹಿಸದೆ ಆಗದೆ ಇದ್ರೆ ಇಂಕ್ ಯಾಕೆ ಚಲ್ತಾರೆ, ಕಪಾಳಕ್ಕೆ ಯಾಕೆ ಹೊಡಿತಾರೆ ರೀ? 10 ಕೇಸ್ ಹಾಕಿರು ಒಳಗಡೆ ಇರ್ತೀವಿ. ಅಮಿತ್ ಶಾಗೆ ಏನು ಮಾಡಿದರು, ನರೇಂದ್ರ ಮೋದಿಗೆ ಏನು ಮಾಡಿದ್ರು? ಸೋನಿಯಾ ಗಾಂಧಿ ಗಡಿಪಾರು ಮಾಡಿಸಿದ್ರು, ಅಮಿತ್ ಶಾನ ಜೈಲಿಗೆ ಕಳಿಸಿದರು. ನಿಮ್ಮನ್ನು ಮಾಡಬೇಕು ಅಂದರೆ ಸ್ಟೇಟ್ ಈಸ್ ಅ ಬಿಗ್ ಟೆರರಿಸ್ಟ್. ಸರ್ಕಾರದಂಥ ಅತಿ ದೊಡ್ಡದಾದಂಥ ಶಕ್ತಿ ಯಾವುದಿಲ್ಲ. ಅದು ಮನಸ್ಸು ಮಾಡಿದರೆ ರಸ್ತೆ ಮೇಲೆ ಹೋಗುವಂಥ ವ್ಯಕ್ತಿಯ ಮೇಲೆ ನಿನ್ನ ಮೇಲೆ ಅನುಮಾನ ಇದೆ ಅಂತ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಕೂಡಿ ಹಾಕ್ಬೋದು. ಇನ್ನಿಲ್ಲದ ಹಾಗೆ ಕಿರುಕುಳ ಕೊಡ್ಬೋದು.
ನೀನೊಬ್ಬ ಭಯೋತ್ಪಾದಕನ ರೀತಿ ಕಾಣಿಸ್ತೀಯಾ, ನೀನು ಸ್ಲೀಪರ್ಸ್ ಎಲ್ಲ ಒಂಥರ ಕಾಣಿಸ್ತೀಯಾ, ನಿನ್ನ ಮೊಬೈಲ್ ಕೊಡು, ನಿನ್ನ ವೇರ್ ಅಬೌಟ್ಸ್ ಹೇಳು, ನಿಮ್ಮ ಮನೇಲಿ ಯಾರ್ಯಾರು ಹೇಳು, ನಿನ್ನ ಮೇಲೆ ಯಾವ್ದಾದ್ರು ಕ್ರಿಮಿನಲ್ ಸ್ಟೇಷನ್ ಹೋಗಿ ಚೆನ್ನಾಗಿ ತದಕ್ಬೋದು. ಸರ್ಕಾರಕ್ಕೆ ಆ ಎಲ್ಲ ಪರಮಾಧಿಕಾರ ಇರ್ತದೆ. ಅರವಿಂದ್ ಕೇಜ್ರಿವಾಲ್ ಇಂಕ್ ಚೆಲ್ಲೋ ಮೂಲಕ ಆತನ ದಮನ ಮಾಡೋದು ಸಾಧ್ಯ ಇದೆಯೇನ್ರಿ? ಅಥವಾ ಅಭಿಜಿತ್ ದೀಪ್ಕೆಗೆ 4 ಕಪಾಳ ಹೊಡೆಯೋದ್ರಿಂದ ಆತನ ಇಡೀ ಪ್ರತಿಭಟನೆ ನೈತಿಕವಾಗಿ ಕುಗ್ಗಿ ಆತ ಹೋರಾಟ ಮಾಡೋದನ್ನು ನಿಲ್ಲಿಸ್ಬಿಡ್ತಾನೆ ಅಂತ ಯಾರಾದರೂ ಮಾಡಿರ್ತಾರ? ಖಂಡಿತವಾಗಿ ಇಲ್ಲ. ಇದರ ಹಿಂದೆ ಭಾಳ ದೊಡ್ಡದಾದಂಥ ಷಡ್ಯಂತ್ರ ಇರುತ್ತೆ. ಯಾರ್ದು? ಆಮ್ ಆದ್ಮಿ ಪಾರ್ಟಿಯದೇ ಷಡ್ಯಂತ್ರ ಇರುತ್ತೆ. ಅವರೇ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಾರೆ. ತನ್ಮೂಲಕ ಈತನಿಗೆ ನಾಳೆ ಸೆಕ್ಯೂರಿಟಿ ಕೊಡಬೇಕು, ಬೆಂಗಾವಲು ವಾಹನಗಳು ಬರಬೇಕು, 2 ಭದ್ರತಾ ಸಿಬ್ಬಂದಿಯವರು ಇರಬೇಕು, ಈತನ ಪ್ರಾಣ ಬೆದರಿಕೆ ಇದೆ ಅಂತ ಈತ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಸರ್ಕಾರದ ದುಡ್ಡಿನಲ್ಲಿ ಈತನಿಗೆ ಎಲ್ಲ ಸವಲತ್ತುಗಳನ್ನು ನೀಡಲಾಗತ್ತೆ. ಅದಾದ ಮೇಲೆ ಈತ ಊರಿಂದ ಊರಿಗೆ ಹೋಗ್ತಾನೆ. ಹೋದಲ್ಲೆಲ್ಲ ಮುಂದೆ ಈಗ ಫಸ್ಟಿಗೆ ಧರ್ಮೇಂದ್ರ ಪ್ರಧಾನ ಬೈತಾ ಇರೋದು ಕೇವಲ ಟ್ರೈಲರ್. ಆತನೇ ಹೇಳಿದಾನೆ ಟ್ರೈಲರ್ ಮಾಡ್ತಾ ಇರೋದು ನಮ್ಮದು ಅಂತ. ಇದಾದಮೇಲೆ ಈತನ ಮೇನ್ ಸ್ಟೋರಿ ಶುರುವಾಗುತ್ತೆ. ಅಮಿತ್ ಶಾ, ನರೇಂದ್ರ ಮೋದಿ, ಅರವಿಂದ್ ಕೇಜ್ರಿವಾಲ್ ಏನು ಮಾಡಿದ್ನಲ್ಲ ಅದೆಲ್ಲ ನಾಟಕಗಳನ್ನ ಈತ ಮಾಡ್ತಾನೆ. ಹಾಗಾದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಯಾಕೆ ಈತನನ್ನು ಸುಮ್ಮನೆ ಬಿಟ್ಟಿದ್ದಾರೆ? ಈ ದೇಶದಲ್ಲಿ ಈ ರೀತಿ ಪ್ರತಿಭಟನೆ ಮಾಡುವಂಥ 100 ಸಂಘಟನೆಗಳಿರ್ತವೆ, 100 ಜನ ಇರ್ತಾರೆ. ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕಾದ ಅಗತ್ಯತೆ ಸರ್ಕಾರಕ್ಕೆ ಇರೋದಿಲ್ಲ. ಒಂದು ವೇಳೆ ಇದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮತ್ತೆ, ನಾಳೆ ತಮ್ಮ ಸರ್ಕಾರಕ್ಕೆ ಸವಾಲಾಗತ್ತೆ ಅಂತ ಅಮಿತ್ ಶಾಗೆ ಅಥವಾ ನರೇಂದ್ರ ಮೋದಿಗೆ ಬೇಹುಗಾರಿಕೆಯವರು ಹೇಳಿದರೆ, ಅಥವಾ ಅವ್ರಿಗೆ ಅನುಮಾನ ಬಂದಿದ್ರೆ, ಈತನಿಗೆ ಅಪ್ಲಿಕೇಶನ್ನೇ ಕೊಡಲಾರದೆ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತಿರಲಿಲ್ಲ. 1 ವಾರದ ಮುಂಚೆ ನೋಟಿಸನ್ನು ಕೊಡು, ಆ ನೋಟಿಸನ್ನು ನೋಡಿಕೊಂಡು ನೀವು ಯಾರ್ಯಾರು ಕಾರ್ಯಕರ್ತರಿದ್ದೀರಿ, ನೀವು ದೇಶದ್ರೋಹಿಗಳ ಅಥವಾ ಇದರಿಂದ ಯಾವ್ದಾರು ಷಡ್ಯಂತ್ರ ಇದೆಯಾ ಅದನ್ನೆಲ್ಲ ಪರಿಶೀಲನೆ ಮಾಡಿ ಮುಂದಿನ ವಾರ ನಿಮ್ಮ ಪ್ರತಿಭಟನೆಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಸರ್ಕಾರ ಅವರು ಶರ ಬರೆದು ಈತನ ಅಪ್ಲಿಕೇಶನನ್ನು ಹಿಂತಿರುಗಿಸ್ತಾ ಇದ್ರು. ಆದರೆ ಪೊಲೀಸರು ಏನು ಮಾಡಿದರು? ಕಾನೂನನ್ನು ಮೀರಿ ಈತನಿಗೆ ಅವಕಾಶ ಕೊಟ್ಟರು. ನಿನ್ನ ತಾಕತ್ತೇನಿದೆ ತೋರಿಸು ಅಂದ್ರೆ. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂಥ ಪೋಸ್ಟ್ನಿಂದ ಒಂದಷ್ಟು ಜನ ಪುಂಡಪೋಖರಿಗಳು, ಒಂದಷ್ಟು ಜನ ಜಿಜ್ಞಾಸುಗಳು, ಒಂದಷ್ಟು ಜನ ಕುತೂಹಲಕ್ಕೋಸ್ಕರ ಬಂದು ಸೇರಿ ಇದ್ದಂಥ ವ್ಯವಸ್ಥೆಯನ್ನು ಹಾಳು ಮಾಡಿ ಈತನ ಹೆಸರು ಹಾಳು ಮಾಡಿ ಹೋಗಲಿಕ್ಕೆ ಬರ್ತಾರೆ. ಘೋಡಾ ಹೈ ಮೈದಾನ ಹೈ, ಓಡು ಅಂತ ಈತನನ್ನು ಬಿಟ್ಟರು. ಈತ ಓಡೋನು ಅಶ್ವಮೇಧ ಯಾಗದ ಕುದುರೆ ಆಗಲಿಲ್ಲ, ಹೋದಲ್ಲೆಲ್ಲ ಗೆದ್ಕೊಂಬರುವಂಥ ಅವಕಾಶ ಆಗಲಿಲ್ಲ. ಕಪಾಳ ಏಟು ತಿನ್ಕೊಂಡು ಈಗ ದಯವಿಟ್ಟು ಯಾರೂ ಏನು ಮಾಡಬಾರ್ದು ಅಂತ ಗಾಂಧಿ ಥರ ಈತ ಜನರಿಗೆ ಕರೆಯನ್ನು ಕೊಡ್ತಾ ಇದ್ದಾನೆ. ಈತನ ಆಟ ಇನ್ನೇನೇನು ನಡೆಯುತ್ತೆ ಮತ್ತೆ ಕಾದು ನೋಡೋಣ. ಈ ದೇಶದಲ್ಲಿ ಈ ರೀತಿಯಾದಂಥ ಆಟ ಇದ್ದಾಗಲೇ ಮನೋರಂಜನೆ. ಇದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಒಂದು ವಿಷಯವಾಗಿ ಇದನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.